ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ಸಭೆಯ ವಿಶ್ವಾಸಿಗಳೇ, ನಿಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವನಾಗಿರುತ್ತೇನೆ. ಈ ಒಂದು ವಿಶೇಷವಾದಂಥ ದಿನದಲ್ಲಿ ದೈವವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಆಶೀರ್ವಾದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೂ ಸರ್ವವ್ಯಾಪಿಯಾಗಿರುವಂಥ ನಮ್ಮ ತಂದೆಯಾದ ದೇವರೇ, ಈ ವಿಶೇಷವಾದಂಥ ದಿನದಲ್ಲಿ ಸ್ವಾಮಿ, ಹೋಪ್ ಮಾಧ್ಯಮದ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಿರುವಂಥ ಪ್ರತಿಯೊಬ್ಬರ ಕಣ್ಣುಗಳನ್ನು ತೆರೆ, ಅವರ ಹೃದಯವನ್ನು ಶುದ್ಧಪಡಿಸು. ಕರ್ತನೆ, ಪ್ರತಿಯೊಬ್ಬರು ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡುವಂಥ ಕೃಪೆನ ದಯಪಾಲಿಸ್ಕೊಡು. ಎಷ್ಟೋ ಜನರು ದುಃಖದಲ್ಲಿ ಕಣ್ಣೀರಿನಲ್ಲಿದ್ದಾರೆ ಕರ್ತನೆ, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಟ್ಟು ಅವರಿಗೆ ಆರೋಗ್ಯವನ್ನು ಕೊಟ್ಟು ಸುಕ್ಷೇಮವನ್ನು ದಯಪಾಲಿಸ್ಕೊಡು. ಎಷ್ಟೋ ಜನರು ಅನಾರೋಗ್ಯ ಪೀಡಿತರಾಗಿ ಅನೇಕ ವಿಚಿತ್ರವಾದಂಥ ಕಾಯಿಲೆಗೆ ತುತ್ತಾಗಿ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿರುವಾಗ ಅವರ ಬೇಡಿಕೆಗಳನ್ನು ಈಡೇರಿಸಿ ಅವರಿಗೆ ಆರೋಗ್ಯವನ್ನು ಸುಕ್ಷೇಮವನ್ನು ಸ್ವಸ್ಥತೆಯನ್ನು ದಯಪಾಲಿಸಿಕೊಡಬೇಕೆಂಬುದಾಗಿ ತಂದೆ ಮಗ ಪವಿತ್ರಾತ್ಮನೂ ಆಗಿರುವಂಥ ತ್ರಯೇಕ ದೇವರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಈ ಒಂದು ದಿನದಲ್ಲಿ ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಹಾಗಾದರೆ ಬನ್ನಿ, ದೈವ ವಾಕ್ಯದ ಸಂದೇಶದ ಮುಖ್ಯ ಭಾಗ ಸತ್ಯವೇದದಲ್ಲಿ ನಾವು ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು, ನಮಗೆ ಆರೋಗ್ಯ ಯಾಕೆ ಬೇಕಾಗಿದೆ. ನಾವು ನೋಡುತ್ತೇವೆ ಆರೋಗ್ಯವೇ ಭಾಗ್ಯ ಎಂಬುದಾಗಿ. ಘನರಲ್ಲಿ ಘನವೈದ್ಯರಾದಂಥ ಯೇಸು ಕ್ರಿಸ್ತನು ಈ ದಿನಗಳಲ್ಲಿ ನಮಗೆ ಆರೋಗ್ಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ಪ್ರತಿನಿತ್ಯದ ಧ್ಯಾನವನ್ನು ಮಾಡುವಾಗ ದೇವರಿಗೆ ಸ್ತೋತ್ರ ವಿಜ್ಞಾಪನೆಗಳನ್ನು ಸಲ್ಲಿಸುವಂಥ ಸಮಯದಲ್ಲಿ ನಮಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಆಯುಷ್ಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಯಾಕೆಂದರೆ 21ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ಯೆಹೋವ ದೇವರು ಅವನಿಗೆ ಯುಗಯುಗಾಂತರಗಳ ಆಯುಷ್ಯವನ್ನು ಕೊಡುವನಾಗಿದ್ದಾನೆ. ನಾನು ಅವನ ಪ್ರಾರ್ಥನೆ ನಿರಾಕರಿಸದೆ ಅವನನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮಗೆ ಆರೋಗ್ಯವು ಆಯುಷ್ಯವು ಬೇಕು ಅಂತಂದರೆ ನಾವು ಕ್ರಿಸ್ತನ ಸಮೀಪಕ್ಕೆ ಬರಬೇಕಾಗಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ 90ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಒಬ್ಬ ಮನುಷ್ಯನ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ, ಆ ಮೇಲಿನ ವರ್ಷಗಳೇ ಕಷ್ಟ ಸಂಕಟಗಳಿಗೆ ಆಡಂಬರ. ಆದರೆ ಈಗಿನ ಕಾಲದಲ್ಲಿ ನಾವು ಜನರ ಸ್ಥಿತಿಗತಿಗಳನ್ನು ಅವಲೋಕಿಸುವಂಥ ಸಮಯದಲ್ಲಿ 50 ವರ್ಷಗಳು ಮುಗಿಸುವಷ್ಟರೊಳಗೆ ಅನೇಕರು ಸಾವನ್ನು ಅಪ್ಪುತ್ತಾ ಇದ್ದಾರೆ ಪ್ರಿಯರೇ. ಮರಣವು ಅವರನ್ನು ವ್ಯಾಪಿಸಿರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆ ಎಂಬುದಾಗಿ ನೋಡುವಾಗ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗುವಂಥದ್ದು ನೋಡುತ್ತೇವೆ. ಅವರ ಶರೀರದಲ್ಲಿ ಹಿಡಿತವಿಲ್ಲ ಪ್ರಿಯರೇ. ಅವರಲ್ಲಿ ಅನೇಕ ದುಷ್ಟ ಚಟಗಳು ಇದ್ದ ಪ್ರಯುಕ್ತವಾಗಿ ಎಷ್ಟೋ ಜನರು 50 ವರ್ಷಗಳನ್ನು ಪೂರೈಸುವ ಒಳಗಡೆನೆ ಅನೇಕರು ಮರಣಕರವಾದಂಥ ವ್ಯಾಧಿಗೆ ತುತ್ತಾಗಿ ಸಾಯುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಜೀವಿತವನ್ನು, ನಿಮ್ಮ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ ಕರ್ತನಾದ ದೇವರು ನಿಮಗೆ ಆರೋಗ್ಯವನ್ನು ಉಂಟು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ವಿಮೋಚನಾ ಕಾಂಡ 15:26 ಹೇಳಿದ ಹಾಗೆ, ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಿಗೆ ವಿಧೇಯರಾಗಿ ನೀವು ಜೀವಿಸುವುದಾದರೆ ಯಾವ ವ್ಯಾಧಿಗಳು ನಿಮಗೆ ಬರಗೊಡುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಈ ಒಂದು ವಾಕ್ಯದ ಮೂಲಕವಾಗಿ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ಯಾವುದೇ ವ್ಯಾಧಿಗಳು ಕಷ್ಟಗಳು ಬಾರದೆ ಹೋದರು ಪ್ರಿಯರೇ, ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನಿಮಗೆ ಯಾವ ವ್ಯಾಧಿಯು ನಿಮ್ಮ ಗುಡಾರದ ಸಮೀಪಕ್ಕೂ ಬಾರದು ಎಂಬುದನ್ನು ನೋಡುತ್ತೇವೆ. ಅದನ್ನು ನಾವು ಕೀರ್ತನೆ 91ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೀವು ಪರಾತ್ಪರನಾದ ಯೆಹೋವನನ್ನು ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದೀರಲ್ಲ, ಯಾವ ಕೇಡಾಗಲಿ ಯಾವ ಉಪದ್ರವಗಳಾಗಲಿ ನಿಮ್ಮ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಇವತ್ತು ನಾವು ಯಾರನ್ನು ನಿವಾಸ ಸ್ಥಾನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ? ಯೆಹೋವ ದೇವರನ್ನು ನಾವು ನಿವಾಸ ಸ್ಥಾನವನ್ನಾಗಿ ನಮ್ಮ ಕುಟುಂಬದಲ್ಲಿ ಕರ್ತನು ವಾಸ ಮಾಡುವಂಥ ರೀತಿಯಲ್ಲಿ ನಾವು ಆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕಾಗಿದೆ. ಯಾವ ಕೇಡಾಗಲಿ ಯಾವ ಉಪದ್ರವಗಳಾಗಲಿ ನಿಮ್ಮ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಇವತ್ತಿನ ಸಂದೇಶದ ಮುಖ್ಯ ಭಾಗದಲ್ಲಿ ನಾವು ನೋಡುವಾಗ ಪ್ರಾಮಾಣಿಕತೆ.
ನಮ್ಮಲ್ಲಿ ಆ ಪ್ರಾಮಾಣಿಕತೆ ಇದ್ದಾಗ ನಾವು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಪ್ರಿಯರೇ. ನಾವು ಯಾವಾಗ ಅಪ್ರಾಮಾಣಿಕರಾಗಿ ಜೀವಿಸುತ್ತೇವೆ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂಥದ್ದು ನೋಡುತ್ತೇವೆ. ಹಾಗೆ ಸತ್ಯವೇದದಲ್ಲಿ ಯಾರ್ಯಾರು ಪ್ರಾಮಾಣಿಕರಾದರು, ಯಾರ್ಯಾರು ಅಪ್ರಾಮಾಣಿಕರಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿದರು ಎಂಬುದಾಗಿ ವಾಕ್ಯದ ಮೂಲಕವಾಗಿ ನಾವು ನೋಡೋಣ. ಇದಕ್ಕೆ ಆಧಾರಿತವಾಗಿರುವಂಥ ವಾಕ್ಯ ಪೌಲನು ತೀತನಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನೀನೇ ಮಾದರಿಯಾಗಿರು, ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥತ್ವವು, ಗೌರವವು, ಆಕ್ಷೇಪಣೆಗೆ ಆಸ್ಪದವಿಲ್ಲದಂಥ ಸ್ವಬುದ್ಧಿಯೂ ಇರಬೇಕು. ಆಗ ನಮ್ಮನ್ನು ಎದುರಿಸುವವರು ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನೆ ಹೇಳುವುದಕ್ಕೆ ಅವಕಾಶವಿಲ್ಲದೆ ನಾಚಿಕೊಳ್ಳುವರು ಎಂಬುದಾಗಿ ನಾವು ನೋಡುತ್ತೇವೆ. ಯಾವುದೇ ವ್ಯಕ್ತಿ ಒಂದು ಸಂದೇಶವನ್ನು ನೀಡಬೇಕಾದರೆ ಪ್ರಾಮಾಣಿಕತೆಯಿಂದ ಅವನು ಸಂದೇಶವನ್ನು ನೀಡಬೇಕಾಗಿದೆ ಪ್ರಿಯರೇ. ಸತ್ಯವೇದದಲ್ಲಿ ಏನು ಬರೆದಿದೆ ಅದನ್ನು ತಿಳಿದುಕೊಂಡು ಅವನು ಪ್ರಾಮಾಣಿಕತೆಯಿಂದ ಬೋಧನೆಯನ್ನು ಮಾಡಬೇಕಾಗಿದೆ ಪ್ರಿಯರೇ. ಯಾವಾಗ ನಾವು ಅಪ್ರಾಮಾಣಿಕತೆಯಿಂದ ಸುಳ್ಳು ಬೋಧನೆಗಳನ್ನು ಜನರು ಮಾಡುತ್ತಾರೆ, ಅನೇಕ ವ್ಯಾಧಿಗಳಿಗೆ ಅವರು ತುತ್ತಾಗುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಇವತ್ತಿನ ಸ್ಥಿತಿಗತಿಗಳಲ್ಲಿ ನಾವು ನೋಡುತ್ತೇವೆ, ಎಲ್ಲಿ ನೋಡಿದರೂ ಸಭೆಗಳು ಉತ್ಪತ್ತಿ ಆಗ್ತಾ ಇದೆ, ಎಲ್ಲಿ ನೋಡಿದರೂ ಸುಳ್ಳು ಬೋಧನೆಗಳು ಜಾಸ್ತಿ ಆಗ್ತಾ ಇದೆ. ಅವರೇನು ಮಾಡ್ತಾ ಇರ್ತಾರೆ ಅಂದರೆ ಸತ್ಯವೇದದ ಎಲ್ಲೋ ಒಂದು ತುಣುಕನ್ನು ಅವರು ಕಲಿತುಕೊಂಡು ಬಂದು ದೇವರು ಅಲ್ಲಿ ನನಗೆ ಕಾಣಿಸಿಕೊಂಡಿದ್ದಾನೆ, ಎಲ್ಲಿ ನನ್ನ ಸಂಗಡ ಮಾತನಾಡಿದ್ದಾನೆ, ದೇವರು ನನ್ನ ಮೈ ಮೇಲೆ ಬಂದಿದ್ದಾನೆ ಎಂಬುದಾಗಿ ಸುಳ್ಳು ಬೋಧನೆಗಳ ಮೂಲಕವಾಗಿ, ಸುಳ್ಳು ಅದ್ಭುತ ಕಾರ್ಯಗಳ ಮೂಲಕವಾಗಿ ಜನರನ್ನು ಮೋಸಪಡಿಸ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ, ಬಹಳ ಮಂದಿ ಬೋಧಕರಾಗಬೇಡಿರಿ. ಇವತ್ತಿನ ದಿನಗಳಲ್ಲಿ ಗಲ್ಲಿಗೂ ಕೂಡ ಬೋಧಕರಾಗಿ ಸುವಾರ್ತೆಯನ್ನು ನಾನು ಸಾರ್ತೇನೆ ಎಂಬುದಾಗಿ ಸುಳ್ಳು ಬೋಧನೆಗಳನ್ನು ಜನರಿಗೆ ಮಾಡುತ್ತಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಂಥ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ದೇವರು ಎಚ್ಚರಿಕೆಯನ್ನು ಕೊಡುವನಾಗಿದ್ದಾನೆ. ಯಾಕೆಂದರೆ ನಾವು ಪ್ರಾಮಾಣಿಕರಾಗಿ ಸೇವೆಯನ್ನು ನಾವು ಮಾಡಬೇಕಾಗಿದೆ. ದೇವರ ವಾಕ್ಯದಲ್ಲಿರುವಂಥ ಗೂಢಾರ್ಥವನ್ನು ನಾವು ಜನರಿಗೆ ತಿಳಿಸಬೇಕಾಗಿದೆ. ಇಲ್ಲಿ ಭಕ್ತನಾದಂಥ ಪೌಲನು ತೀತನಿಗೆ ಸ್ಪಷ್ಟವಾಗಿ ಹೇಳುವನಾಗಿದ್ದಾನೆ, ತೀತನೇ ನೀನು ಮಾದರಿಯಾಗಿರು, ಪ್ರಾಮಾಣಿಕತೆಯಿಂದ ಜನರಿಗೆ ನೀನು ಬೋಧನೆಯನ್ನು ಮಾಡು. ಅವರು ನಿನ್ನ ಬೋಧನೆಯನ್ನು ಕೇಳಿ ಯಾವ ಒಂದು ವಿಷಯದಲ್ಲಿ ಕೂಡ ಕೆಟ್ಟದನ್ನು ಮಾತಾಡುವುದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಪೌಲನು ಅಲ್ಲಿ ತೀತನಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ನಾವು ಕೂಡ ಸತ್ಯವೇದದಲ್ಲಿ ಯಾವ ಒಂದು ವಿಷಯ ಬರೆಯಲ್ಪಟ್ಟಿದೆ ಅಂಥ ಪ್ರವಾದನೆಯನ್ನು ನಾವು ನಿಮಗೆ ತಿಳಿಸಲು ಇಷ್ಟಪಡುತ್ತಾ ಇದ್ದೇವೆ. ಯಾಕೆಂದರೆ ಆಮೋಸನ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯವನ್ನು ನೋಡುತ್ತೇವೆ, ದೇವರು ಅಂತ್ಯಕಾಲದಲ್ಲಿ ಪ್ರವಾದಿಗಳ ಸಂಗಡ ಪ್ರವಾದನೆಗಳ ಮೂಲಕವಾಗಿ ರಹಸ್ಯವಾದ ಸಂಗತಿಗಳನ್ನು ತಿಳಿಯಪಡಿಸ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ರಹಸ್ಯವಾಗಿರುವಂಥ ಸಂಗತಿಗಳನ್ನು ನಾವು ವಾಕ್ಯದ ಮೂಲಕವಾಗಿ ತಿಳಿಸುವಾಗ ದೇವರು ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುವನಾಗಿದ್ದಾನೆ. ಯಾಕೆಂದರೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡುವಾಗ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೆಂಬುವವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹೌದು ಪ್ರಿಯರೇ, ಇವತ್ತು ಕ್ರಿಸ್ತನು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಸ್ಥಳಗಳಲ್ಲಿ ವಾಕ್ಯದ ಮೂಲಕವಾಗಿ ಮಾತನಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರಿಗೆ ನೀವು ಪ್ರಾಮಾಣಿಕರಾಗಿ ನಡೆದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ಒಂದು ಸಾರಿ ಬೋಧಕರು ಸಭೆಯಲ್ಲಿ ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಮುಂದಿನ ಬೆಂಚಿನಲ್ಲಿ ಬೋಧಕರ ಮಕ್ಕಳು ಯಾವಾಗಲೂ ಮಾತಾಡ್ತಾ ಇದ್ರು. ಇವತ್ತು ಕೂಡ ನಾವು ನೋಡ್ತೇವೆ, ಎಷ್ಟೋ ಸಭೆಗಳಲ್ಲಿ ಬೋಧಕರು ಪ್ರಸಂಗ ಮಾಡ್ತಾ ಇದ್ದರೆ ಹಿಂದಿನ ಬೆಂಚಿನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನೀವು ಮನೆಯಲ್ಲಿ ಏನು ಮಾಡ್ಬಿಟ್ಟು ಬಂದಿದ್ದೀರಾ, ಯಾವ ಅಡಿಗೆನ ಸಿದ್ಧ ಮಾಡಿ ಬಂದಿದ್ದೀರಾ, ಆರಾಧನೆ ಆದಮೇಲೆ ಎಲ್ಲಿಗೆ ಹೋಗ್ತೀರಾ, ಬೇಡದ ಪ್ರಶ್ನೆಗಳನ್ನು ಮಾತನಾಡಿ ಇವತ್ತು ಕರ್ತನ ಹೃದಯವನ್ನು ನೀವು ನೋಯಿಸ್ತಾ ಇದ್ದೀರಾ ಪ್ರಿಯರೇ. ಇಂಥ ವಿಷಯದಲ್ಲಿ ಒಂದು ವೇಳೆ ನೀವು ತಪ್ಪನ್ನು ಮಾಡಿರುವುದಾದರೆ ತಿದ್ದುಕೊಳ್ಳಿರಿ. ಸಭೆ ಇರುವಂಥದ್ದು ಗಂಭೀರತೆಯ ಆರಾಧನೆಗೋಸ್ಕರವಾಗಿ. ಹಬಕ್ಕೂಕ 2:20 ಸ್ಪಷ್ಟವಾಗಿ ಹೇಳುತ್ತದೆ, ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿ ಇದ್ದಾನೆ, ಭೂಲೋಕವೆಲ್ಲ ನನ್ನ ಮುಂದೆ ಮೌನವಾಗಿರಬೇಕೆಂಬುದಾಗಿ. ಆದರೆ ಇವತ್ತಿನ ಸ್ಥಿತಿಗತಿಗಳಲ್ಲಿ, ಸಭೆಯ ಸ್ಥಿತಿಗತಿಗಳನ್ನು ನೋಡುವಾಗ, ಸಭೆಯಲ್ಲಿ ಆರಾಧನೆ ನಡೆಯುವಾಗ ಎಷ್ಟೋ ಜನರು ಹಿಂದಿನ ಬೆಂಚಿನಲ್ಲಿ ಕುಳಿತುಕೊಂಡು ಮಾತನಾಡುವಂಥದ್ದನ್ನು ನೋಡುತ್ತೇವೆ. ಇದರಿಂದ ನಿಮ್ಗೆ ಆಶೀರ್ವಾದ ಸಿಗಲ್ಲ ಪ್ರಿಯರೇ. ದೇವರ ದೃಷ್ಟಿಯಲ್ಲಿ ನೀವು ಲೆಕ್ಕ ಕೊಡಲೇಬೇಕು. ಒಂದು ವೇಳೆ ಪಾಸ್ಟರ್ಸ್ಗಳಿಗೆ ನೀವು ಕಣ್ಮುಚ್ಚಿ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ, ಒಂದು ವೇಳೆ ಆ ಪಾಸ್ಟ್ರು ವಾಕ್ಯ ಕೇಳ್ಕೊಂಡು ನಮಗೇನು, ಅವರೇನೋ ಬಂದಿದ್ದಾರೆ, ಅವ್ರಿಗೇನೋ ಒಂದು ಸಂಬಳ ಕೊಡ್ತಾರೆ, ಅವರೇನೋ ಪ್ರತಿ ಸಬ್ಬತ್ನಲ್ಲಿ ಬರ್ತಾರೆ, ಆರಾಧನೆ ಮಾಡ್ತಾರೆ, ಪ್ರತಿ ಬುಧವಾರ ಕುಟುಂಬದ ಪ್ರಾರ್ಥನೆಗೆ ಬರ್ತಾರೆ, ಎಷ್ಟೋ ಸಾರಿ ಮನೆಗಳ ವಿಸಿಟೇಷನ್ಗೆ ಬರ್ತಾರೆ,
ಅವರು ಯಾವುದೋ ಒಂದು ಕೆಲಸಕ್ಕೋಸ್ಕರ ನೇಮಿಸಲ್ಪಟ್ಟಿದ್ದಾರೆ, ನಾವು ಯಾಕೆ ಅವರಿಗೆ ಪ್ರಾಮಾಣಿಕರಾಗಿ ನಡ್ಕೊಳ್ಬೇಕು? ಅವರ ಕೆಲಸ ಅವ್ರು ಮಾಡ್ಕೊಂಡು ಹೋಗಲಿ, ನಮ್ಮ ಕೆಲಸ ನಾವು ಹೋಗೋಣ, ಜನರು ನೋಡಲಿ ಅಂತ ಚರ್ಚಿಗೆ ಹೋಗೋಣ, ಅಲ್ಲಿ ಹಿಂದೆ ಕೂತ್ಕೊಂಡು ನಾವು ಮಾತಾಡೋಣ ಅಂತಂದರೆ ಪ್ರಿಯರೇ, ಆಶೀರ್ವಾದ ಸಿಗಲ್ಲ. ನಿಮಗೆ ನಿಜವಾದಂಥ ಆಶೀರ್ವಾದ ಬೇಕಂದರೆ ಸಭೆಯಲ್ಲಿ ದೇವರ ವಾಕ್ಯವನ್ನು ಆಲಿಸಬೇಕಾಗಿದೆ, ಸಭೆಯಲ್ಲಿ ರಾಗವನ್ನು ಹಾಡಬೇಕಾಗಿದೆ, ಸಭೆಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಅಂಥ ಪ್ರಾಮಾಣಿಕತನ ನಿಮ್ಮಲ್ಲಿ ಇರುವಾಗ ಕರ್ತನ ಪ್ರಸನ್ನತೆ ನಿಮಗೆ ಇರುವಂಥದ್ದಾಗಿದೆ. ಆ ಬೋಧಕರ ಮಕ್ಕಳು ಮಾತನಾಡುವಂಥ ಸಮಯದಲ್ಲಿ ಅವರಿಗೆ ಬಹಳ ಬೇಸರವಾಗ್ತದೆ. ಅವರು ಅಲ್ಲಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ, ಮಕ್ಕಳೇ, ನೀವು ಸಭೆಯಲ್ಲಿ ಗಲಾಟೆಯನ್ನು ಮಾಡಿದರೆ ನಾನು ಮನೆಗೆ ಹೋದ ತಕ್ಷಣ ನಿಮಗೆ ಶಿಕ್ಷೆಯನ್ನು ಕೊಡ್ತೇನೆ ಎಂಬುದಾಗಿ ಆ ಬೋಧಕರು ಹೇಳ್ತಾರೆ. ಆರಾಧನೆ ಆದ ಬಳಿಕ ಮಕ್ಕಳು ಮನೆಗೆ ಹೋಗ್ತಾರೆ, ಬೋಧಕರು ಕೂಡ ಮನೆಗೆ ಹೋಗ್ತಾರೆ. ಆದರೆ ಬೋಧಕರು ಯಾವುದೇ ಶಿಕ್ಷೆಯನ್ನು ಕೊಡಲ್ಲ. ಅದರಲ್ಲಿ ಎರಡನೆಯ ಮಗನು ಬಂದು ಕೇಳ್ತಾನೆ, ಅಪ್ಪ, ನೀನು ಸಭೆಯಲ್ಲಿ ನನಗೆ ಶಿಕ್ಷೆಯನ್ನು ಕೊಡ್ತೀಯಾ ಎಂಬುದಾಗಿ ನೀನು ಹೇಳಿದೆ, ಆದರೆ ನೀನು ನನಗೆ ಶಿಕ್ಷೆನೇ ಕೊಡಲಿಲ್ಲ. ಆವಾಗ ಬೋಧಕರು ಹೇಳ್ತಾರೆ, ಮಕ್ಕಳೇ, ನಾವು ಕೆಲವು ವಿಷಯದಲ್ಲಿ ಪ್ರಾಮಾಣಿಕರಾಗಬೇಕಾದ್ರೆ ಭಾಳ ಕಷ್ಟ ಇದೆ. ನಾನು ಆ ಸಮಯ ಸಂದರ್ಭದಲ್ಲಿ ನೀನು ನಿನ್ನ ನಡತೆಯನ್ನು ತಿದ್ದುಕೋ ಎಂಬುದಾಗಿ ನಾನು ಹೇಳಿದೆ ಹೊರತು, ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನನಗೆ ಭಾಳ ಕಷ್ಟ ಇದೆ. ಯಾಕಂದರೆ ನಾನು ನಿನ್ನ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಟಿದ್ದೇನೆ ಎಂಬುದಾಗಿ ತಂದೆ ಆ ಮೊದಲನೆಯ ಎಚ್ಚರಿಕೆಯನ್ನು ಕೊಟ್ಟು, ಮಗನೇ, ಇನ್ನು ಮುಂದೆ ನೀನು ಆ ಒಂದು ತಪ್ಪನ್ನು ಮಾಡಬೇಡ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಆ ಮಕ್ಕಳ ಹೃದಯದಲ್ಲಿ ಪರಿವರ್ತನೆ ಆಯಿತು. ನಂತರ ನಾವು ನೋಡ್ತೇವೆ, ಪ್ರತಿದಿನ ಆರಾಧನೆಗೆ ಬಂದಂಥ ಮಕ್ಕಳು ಮಾತನಾಡುವಂಥ ಬೇರೆ ಮಕ್ಕಳನ್ನು ಅವರು ಬದಲಾಯಿಸಿದ್ರು ಎಂಬುದಾಗಿ ನೋಡುತ್ತೇವೆ. ಈ ಒಂದು ಸಣ್ಣ ಕಥೆಯಲ್ಲಿ ನಾವೇನನ್ನು ಕಲಿತೇವೆ ಅಂತಂದರೆ, ದೇವರು ಒಂದು ಸಾರಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಎಚ್ಚರಿಕೆಯನ್ನು ಕೊಟ್ಟು ನಾವು ಪ್ರಾಮಾಣಿಕರಾಗಿ ಜೀವಿಸದೇ ಹೋದರೆ ದೇವರ ಶಿಕ್ಷೆಗೆ, ಅನೇಕ ವ್ಯಾಧಿಗಳಿಗೆ ನಾವು ಗುರಿಯಾಗಬೇಕಾಗುತ್ತದೆ. ಪ್ರಿಯರೇ, ಭಾಳ ಎಚ್ಚರಿಕೆಯಿಂದ ಇರಬೇಕು. ನಾವು ಬೇರೆಯವರ ಸಂಗಡ ನಾವು ಏನೆಲ್ಲ ಮಾತಾಡಬಹುದು ಪ್ರಿಯರೇ, ದೇವರ ವಿಷಯದಲ್ಲಿ, ದೇವರ ಸಭೆಯಲ್ಲಿ ನಾವು ಗಂಭೀರತೆಯಿಂದಲೂ ದೀನ ಭಾವದಿಂದಲೂ ಒಳ್ಳೆಯ ಮನಸ್ಸುಳ್ಳವರಾಗಿ ನಾವು ಕುಳಿತುಕೊಂಡು ಆರಾಧನೆಯಲ್ಲಿ ಭಾಗವಹಿಸುವಾಗ ದೇವರು ನಮ್ಮನ್ನು ಪ್ರೀತಿಸುವುದಕ್ಕೆ ಶಕ್ತನಾಗಿದ್ದಾನೆ. ಮುಂದಿನ ಭಾಗಕ್ಕೆ ಹೋಗುವಾಗ ಯೇಸು ಸ್ವಾಮಿ ಆ ಒಂದು ಶೋಧನೆಗೆ, ಸೈತಾನನ ಶೋಧನೆಗೆ ಒಳಪಟ್ಟಂಥ ಸಮಯದಲ್ಲಿ ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡುವಂಥ ಸಮಯದಲ್ಲಿ ಪ್ರಿಯರೇ, ಸೈತಾನನ ಶೋಧನೆಗೆ ಒಳಲ್ಪಟ್ಟು ಸೈತಾನನು ಆತನಿಗೆ ಕೆಲವು ಶೋಧನೆಗಳನ್ನು ಕೊಡುವಾಗ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಮಾಡು ತಿನ್ನು ಎಂಬುದಾಗಿ ಹೇಳುವಾಗ ಅಲ್ಲಿ ಕೂಡ ಕ್ರಿಸ್ತನಿಗೆ ಒಂದು ಶೋಧನೆ ಬಂತು. ಆತನು ದೇವರಿಗೆ ಪ್ರಾಮಾಣಿಕನಾಗಿ, ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವಂಥ ಒಂದೊಂದು ಮಾತಿನ ಮೂಲಕವಾಗಿ ಕೂಡ ಬದುಕುತ್ತಾನೆ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಸೈತಾನನಿಗೆ ಹೆದರದೆ, ಸೈತಾನನನ್ನು ಎದುರಿಸಿ ಅಲ್ಲಿ ತನ್ನ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಎರಡನೇ ಸಾರಿ ಸೈತಾನನು ಬಂದು ಅಲ್ಲಿ ಹೇಳುವಂಥ ಮಾತು, ನೀನು ದೇವರ ಮಗನಾಗಿದ್ದರೆ ಈ ಒಂದು ದೇವರ ಆಲಯದ ಶಿಖರದಿಂದ ಕೆಳಗೆ ಧುಮುಕು. ಯಾಕೆಂದರೆ ದೇವದೂತರು ಬಂದು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಎತ್ತಿಕೊಳ್ಳುತ್ತಾರೆ ಎಂಬುದಾಗಿ ಕೀರ್ತನೆಯಲ್ಲಿ ಬರೆದಿದ್ದಿಲ್ಲ ಎಂಬುದಾಗಿ. ಯಾಕೆಂದರೆ ಸೈತಾನನಿಗೆ ಚೆನ್ನಾಗಿ ಸತ್ಯವೇದವನ್ನು ಬಲ್ಲಂತವನಾಗಿದ್ದಾನೆ ಪ್ರಿಯರೇ. ಆದುದರಿಂದ ಯೇಸು ಕ್ರಿಸ್ತನಿಗೆ, ನೀನು ಈ ದೇವರ ಆಲಯದ ಶಿಖರದಿಂದ ಕೆಳಗೆ ಧುಮುಕು, ದೇವದೂತರು ಬಂದು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಎತ್ತಿಕೊಳ್ಳುತ್ತಾರೆ ಎಂಬುದಾಗಿ ಬರೆದಿಲ್ವ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ, ನಿನ್ನ ದೇವರಾದಂಥ ಕರ್ತನನ್ನು ಪರೀಕ್ಷೆ ಮಾಡಬಾರದು ಎಂಬುದಾಗಿ ಬರೆದಿದೆ. ಅಲ್ಲಿ ಯೇಸು ಕ್ರಿಸ್ತನು ವಾಕ್ಯದ ಮೂಲಕವಾಗಿಯೇ ಉತ್ತರ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ಕೂಡ ಕ್ರಿಸ್ತನ ಒಂದು ಪ್ರಾಮಾಣಿಕತೆಯನ್ನು ನಾವು ಗಮನಿಸಬೇಕಾಗ್ತದೆ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಮೂರನೆಯ ಶೋಧನೆಗೆ ಒಳಪಟ್ಟನು. ಆ ಶೋಧನೆ ಏನೆಂಬುದಾಗಿ ನೋಡಬೇಕಾದ್ರೆ, ನಾನು ನಿನಗೆ ಎಲ್ಲ ಒಂದು ಆಸ್ತಿಯನ್ನು ನಾನು ಕೊಡ್ತೇನೆ, ನನಗೆ ಒಂದು ಸಾರಿ ನೀನು ಸಾಷ್ಟಾಂಗವಾದಂಥ ನಮಸ್ಕಾರ ಮಾಡು, ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು, ಅವುಗಳಿಗೆ ಅಡ್ಡ ಬೀಳಲು ಬಾರದು, ಅವುಗಳಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಲು ಬಾರದು ಎಂಬುದಾಗಲಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ ನೋಡುವಾಗ, ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು.
ಯೇಸು ಕ್ರಿಸ್ತನು ಪ್ರಾಮಾಣಿಕತೆಯಿಂದ ಸೈತಾನನನ್ನು ಎದುರಿಸುವಂಥದ್ದು ನೋಡುತ್ತೇವೆ. ಸೈತಾನನೇ ತೊಲಗಿ ಹೋಗು. ಇವತ್ತು ಪ್ರಿಯರೇ, ಸಭೆಗಳಲ್ಲಿ ಇವತ್ತು ಒಂದು ವೇಳೆ ನಿಮ್ಮ ಹೃದಯವನ್ನು ಸೈತಾನನಿಗೆ ನೀವು ಒಪ್ಪಿಸಿಕೊಟ್ಟಿರುವುದಾದರೆ, ದೇವರ ವಾಕ್ಯದ ಮೂಲಕವಾಗಿ ಸೈತಾನನ್ನೇ ಅವರ ಹೃದಯವನ್ನು ಬಿಟ್ಟು ಹೋಗು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಸೈತಾನನೇ ನನ್ನ ಹೃದಯವನ್ನು ಬಿಟ್ಟು ಹೋಗು ಎಂಬುದಾಗಿ ಹೇಳುವಾಗ, ದೇವರು ನಿಮ್ಮ ಹೃದಯವನ್ನು ಪರಿಶುದ್ಧ ಮಾಡುವವನಾಗಿದ್ದಾನೆ ಪ್ರಿಯರೇ. ಆದುದರಿಂದ ನಾವು ಸಭೆಯಲ್ಲಿ ಪ್ರಾಮಾಣಿಕರಾಗಿ ಜೀವಿಸಬೇಕು. ಇಲ್ಲಿ ಯೇಸು ಕ್ರಿಸ್ತನು ಸೈತಾನನಿಂದ ಬರುವಂಥ ಶೋಧನೆಯಿಂದ ಪ್ರಾಮಾಣಿಕತೆಯಿಂದ ಅದನ್ನು ನಿಭಾಯಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಮುಂದಿನ ಭಾಗಕ್ಕೆ ನಾವು ಹೋಗುವುದಾದರೆ, ಆದಿಕಾಂಡ 39ರಲ್ಲಿ ಯೋಸೇಫನ ಕಥೆ ನಮ್ಮೆಲ್ಲರಿಗೆ ಗೊತ್ತಿದೆ ಪ್ರಿಯರೇ. ಪೋಟಿಫರನ ಹೆಂಡತಿ ಆತನನ್ನು ಮೋಹಿಸುವುದಕ್ಕೆ ಬಂದಾಗ ಆತನಲ್ಲಿದ್ದಂಥ ಪ್ರಾಮಾಣಿಕತೆ, ಹೌದು ಪ್ರಿಯರೇ, ಆತನಲ್ಲಿ ಅಂದ ಚಂದವಿತ್ತು, ಆತನಲ್ಲಿ ಎಲ್ಲ ರೀತಿಯ ಗುಣಗಳಿತ್ತು. ಆದರೆ ಆತನು ತನ್ನ ದಣಿಗೆ ಆತನು ಪ್ರಾಮಾಣಿಕತೆಯಿಂದ ನಡೆದುಕೊಂಡನು ಎಂಬುದನ್ನು ನೋಡುತ್ತೇವೆ. ಅಂಥ ಸಮಯದಲ್ಲಿ ಆತನಿಗೆ ದೇವರು ಯಾವ ರೀತಿಯಲ್ಲಿ ಆ ಒಂದು ಕೆಟ್ಟ ಆಲೋಚನೆಗಳಿಂದ ಬೀಳದಂತೆ ಅವನ ಮನಸ್ಥಿತಿಯನ್ನು, ಅವನ ಕಣ್ಣುಗಳನ್ನು, ಅವನ ಶರೀರವನ್ನು ಅಲ್ಲಿ ಕಾಪಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ಸ್ಥಿತಿಗತಿಗಳಲ್ಲಿ ನಾವು ನೋಡುವಾಗ ಎಷ್ಟೋ ಜನರು ಅಶ್ಲೀಲ ಚಿತ್ರವನ್ನು ನೋಡುವುದರ ಮೂಲಕವಾಗಿ ಅನೇಕರು ತಮ್ಮ ಜೀವಿತವನ್ನು, ತಮ್ಮ ಲೈಂಗಿಕತೆಯನ್ನು, ಪುರುಷತ್ವವನ್ನು ಹಾಳು ಮಾಡಿಕೊಳ್ಳುತ್ತಾ ಇರುವಂಥದ್ದನ್ನು ಇವತ್ತಿನ ದಿನಗಳಲ್ಲಿ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯ ದೇವಜನರೇ, ನಿಮ್ಮ ಕುಟುಂಬಗಳಲ್ಲಿ ಒಂದು ವೇಳೆ ಯವನಸ್ಥ ಪ್ರಾಯಕ್ಕೆ ಬಂದಿರುವಂಥ ಮಕ್ಕಳನ್ನು ನೀವು ಗಮನಿಸಬೇಕಾಗಿದೆ. ಅವರು ಟಿ ವಿ ನೋಡುವಂಥ ಸಮಯಗಳನ್ನು ಗಮನಿಸಬೇಕಾಗಿದೆ. ಒಬ್ಬಂಟಿಗರಾಗಿ ಅವರನ್ನು ಬಿಡಬೇಡಿರಿ. ಒಂದು ವೇಳೆ ನೀವು ಮನೆಯಲ್ಲಿ ಯಾವುದಾದ್ರೂ ಸಿಡಿಗಳನ್ನು ಇಟ್ಟಿರುವುದಾದರೆ ಅದನ್ನು ಚೆಕ್ ಮಾಡಿ. ಒಂದು ವೇಳೆ ಎಷ್ಟೋ ಜನ ಯವನಸ್ಥ ಮಕ್ಕಳು ಅಶ್ಲೀಲ ಚಿತ್ರಗಳನ್ನು ನೋಡಿ ತಮ್ಮ ಪುರುಷತ್ವವನ್ನು, ಎಷ್ಟೋ ಜನ ಮಹಿಳೆಯರು, ಸ್ತ್ರೀಯರು, ನಮ್ಮ ಸಹೋದರಿಯರು ತಮ್ಮ ಗರ್ಭಾವಸ್ಥೆಯನ್ನು ಕಳೆದುಕೊಳ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಇದೆಲ್ಲ ಸೈತಾನನ ಕುತಂತ್ರವಾಗಿದೆ ಪ್ರಿಯರೇ. ನಾವು ಆರೋಗ್ಯವಂತರಾಗಿ ಒಳ್ಳೆಯ ಕುಟುಂಬಧಾರಿಗಳಾಗಿ ನಾವು ಜೀವಿಸಬೇಕಾದರೆ ನಾವು ದೇವರಿಗೆ ಪ್ರಾಮಾಣಿಕರಾಗಿ ಜೀವಿಸುವಾಗ ನಮ್ಮಲ್ಲಿ ಆರೋಗ್ಯ ಅಭಿವೃದ್ಧಿ ನಾವು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಮುಂದಿನ ಭಾಗಕ್ಕೆ ಹೋಗುವುದಾದರೆ 1 ಸಮುವೇಲ 24:1-10ರಲ್ಲಿ ಇಲ್ಲಿ ಸೌಲನು ದಾವೀದನನ್ನು ಕೊಲ್ಲುವುದಕ್ಕೆ ಪ್ರಯತ್ನಪಟ್ಟಾಗ ಸೌಲನು ಎಂಗೇದಿಯ ಗುಹೆಯಲ್ಲಿ ಅಡಗಿಕೊಂಡಿದ್ದಾನೆ ಅನ್ನುವಂಥ ವರ್ತಮಾನವನ್ನು ಕೇಳಿದಂಥ ದಾವೀದನು ಅವನನ್ನು ಕೊಲ್ಲುವುದಕ್ಕೆ ಹೋಗುವಾಗ ಅಲ್ಲಿ ದಾವೀದನು ಹೇಳುವಂಥ ಮಾತು, ನೀನು ಕೂಡ ಅಭಿಷೇಕಿಸಲ್ಪಟ್ಟಂಥ ಮನುಷ್ಯನಾಗಿದ್ದಿ, ಆದುದರಿಂದ ನಾನು ನಿನ್ನನ್ನು ಕೊಲ್ಲುವುದಕ್ಕೆ ಹೋಗೋದಿಲ್ಲ. ನೋಡಿ, ದಾವೀದನಲ್ಲಿದ್ದಂಥ ಪ್ರಾಮಾಣಿಕತೆ. ಯಾಕೆಂದರೆ ಸೌಲನು ಯಾವಾಗಲೂ ಕೂಡ ದಾವೀದನ ಮೇಲೆ ದ್ವೇಷವನ್ನೇ ಸಾಧಿಸ್ತಾ ಇದ್ದ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು 1 ಸಮುವೇಲ 24ನೇ ಅಧ್ಯಾಯವನ್ನು ಪೂರ್ತಿ ಓದಿದರೆ ಅಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಸೌಲನು 3 ಸಾರಿ ದಾವೀದನಿಗೆ ಈಟಿ ಎಸೆಯುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ದಾವೀದನಿಗೆ ಕೊಡಲ್ಪಟ್ಟಂಥ ಸಮಯದಲ್ಲಿ ಅವನು ಪ್ರಾಮಾಣಿಕತೆಯಿಂದ, ನೀನು ಕೂಡ ಒಬ್ಬ ಪ್ರವಾದಿಯಾಗಿದ್ಯಾ, ದೇವರಿಂದ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ಯಾ, ನಾನು ನಿನ್ನನ್ನು ಸಾಯಿಸುವುದಿಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಮತ್ತು ದಾನಿಯೇಲನು ಕೂಡ ಪ್ರಾಮಾಣಿಕತೆಯಿಂದ ದಿನಕ್ಕೆ 3 ಸಾರಿ ಮೊಣಕಾಲೂರಿ ಅಭಿವೃದ್ಧಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮಲ್ಲಿ ಪ್ರಾಮಾಣಿಕತೆ ಇದ್ದಾಗ ನಾವು ದೇವರಿಗೆ ಮೆಚ್ಚುಗೆ ಮಕ್ಕಳಾಗಿ ಜೀವಿಸುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಆತ್ಮಿಕ ಜೀವನದಲ್ಲಿ ಪ್ರಾಮಾಣಿಕತೆ ನಾವು ನೋಡುತ್ತೇವೆ. ತೆಪ್ಪದಲ್ಲಿ ನಾವು ಪ್ರಯಾಣವನ್ನು ಮಾಡುವಾಗ ಒಂದು ವೇಳೆ ಸಣ್ಣ ಒಂದು ತೂತು ಇರುವುದಾದರೆ ನಾವು ಆ ಪ್ರಯಾಣವನ್ನು ಮುಗಿಸಲು ಸಾಧ್ಯವಾಗಲ್ಲ ಪ್ರಿಯರೇ. ಯಾಕೆ ಅಂತಂದರೆ ಆ ತೆಪ್ಪದ ಒಂದು ಸಣ್ಣ ತೂತಿನಿಂದ ನೀರೆಲ್ಲ ತುಂಬಿಕೊಂಡು ನಾವು ಕೂಡ ಮುಳುಗು ಹೋಗುವಂಥ ಸ್ಥಿತಿಗೆ ನಾವು ಬರುತ್ತೇವೆ ಪ್ರಿಯರೇ. ಆದುದರಿಂದ ನಾವು ಅರಣ್ಯಕಾಂಡ 25:1-18ನೇ ವಾಕ್ಯವನ್ನು ನೋಡುವಾಗ, ಇಸ್ರೇಲ್ ಜನಾಂಗವು ಸಿಟೇಮಿನಲ್ಲಿ ತಂಗಿದಂಥ ಸಮಯದಲ್ಲಿ ಮಿದ್ಯಾನರ ಸ್ತ್ರೀಯರ ಜೊತೆಯಲ್ಲಿ ಅನೈತಿಕ ಸಂಬಂಧಗಳನ್ನು ಇಟ್ಟುಕೊಂಡ ಪ್ರಯುಕ್ತವಾಗಿ ಒಂದೇ ದಿನದಲ್ಲಿ ಸುಮಾರು 24,000 ಜನರು ತೀರಿ ಹೋದರು ಎಂಬುದಾಗಿ ನಾವು ನೋಡುತ್ತೇವೆ. ಅನ್ಯ ಸ್ತ್ರೀಯರ ಸಹವಾಸ ಮಾಡಿದ ಪ್ರಯುಕ್ತವಾಗಿ ಆ ಒಂದು ಇಸ್ರೇಲ್ ಜನಾಂಗದ ಅನೇಕರು ಭಯಂಕರವಾದಂಥ ಕಾಯಿಲೆಗೆ ತುತ್ತಾಗಿ ಅವರು ಮರಣವನ್ನು ಅನುಭವಿಸುವಂಥ ಸ್ಥಿತಿ ಬಂತು ಎಂಬುದಾಗಿ ನಾವು ನೋಡುತ್ತೇವೆ.
ಇದರ ಅರ್ಥವನ್ನು ನೋಡುವಾಗ ಎಷ್ಟೋ ಜನರು ಪರಸ್ತ್ರೀಯ ವ್ಯಾಮೋಹಕ್ಕೆ ಒಳಗಾಗಿ ಅನೇಕ ಭಯಂಕರವಾದಂಥ ಕಾಯಿಲೆ HIV ಕಾಯಿಲೆಗಳನ್ನು ಭರಿಸಿಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಏಕಪತ್ನಿಯುಳ್ಳವರಾಗಿ ಒಳ್ಳೆ ಮಾರ್ಗದಲ್ಲಿ ಜೀವಿಸಬೇಕಾಗಿದೆ. ಯಾಕೆಂದರೆ ಜ್ಞಾನೋಕ್ತಿಗಳಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಯಾರು ಪರಸ್ತ್ರೀಯ ಜೊತೆಯಲ್ಲಿ ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತಾರೋ ಅವರ ಎಲುಬುಗಳು ಸವೆದು ಹೋಗಿ ಅವರು ನಿರ್ಗತಿಕರಾಗಿ ಅವರ ದೇಹವೆಲ್ಲ ಕ್ಷೀಣಿಸುತ್ತಾ ಬರುತ್ತದೆ ಎಂಬುದಾಗಿ ನಾವು ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಆದ್ದರಿಂದ ಪ್ರಿಯ ದೇವಜನರೇ, ನಿಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ನಿಮ್ಮ ಗಂಡನ ಮೇಲೆ ಪ್ರಾಮಾಣಿಕತೆ ಇರಬೇಕು. ಹೆಂಡತಿಯರಿಗೆ ಗಂಡನ ಮೇಲೆ ಪ್ರಾಮಾಣಿಕತೆ ಇರಬೇಕು, ಗಂಡಂದಿರಿಗೆ ಹೆಂಡತಿಯ ಮೇಲೆ ಪ್ರಾಮಾಣಿಕತೆ ಇರಬೇಕು. ಯಾಕಂದರೆ ದೇವರು ನಿಮ್ಮನ್ನು ಒಟ್ಟುಗೂಡಿಸಿದ್ದಾನೆ ಪ್ರಿಯರೇ. ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು. ಆ ಪರಿಶುದ್ಧವಾದಂಥ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥ ನಿಮ್ಮ ಜೀವಿತದಲ್ಲಿ ಆ ಪ್ರಾಮಾಣಿಕತೆ ಇರುವಂಥ ಸಮಯದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ನಿಮಗೆ ಆರೋಗ್ಯವನ್ನು ಕೊಡುವನಾಗಿದ್ದಾನೆ. ಇಸ್ರೇಲ್ ಜನಾಂಗದ ಸ್ಥಿತಿ ಏನಾಯಿತು? ಆ ಶಿಟೇಮಿನಲ್ಲಿ ತಂಗಿದಂಥ ಸಮಯದಲ್ಲಿ ಆ ಮಿದ್ಯಾನರ ಸ್ತ್ರೀಯರ ಜೊತೆಯಲ್ಲಿ ಅನೈತಿಕ ಸಂಬಂಧ ಇಟ್ಟುಕೊಂಡ ಪ್ರಯುಕ್ತವಾಗಿ 24,000 ಜನರು ಹತರಾದರು ಎಂಬುದಾಗಿ, ಮರಣಕರವಾದಂಥ ವ್ಯಾಧಿಗೆ ತುತ್ತಾದರು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ವಿಮೋಚನ ಅರಣ್ಯಕಾಂಡ 25ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತೇವೆ. ಅನೇಕ ವ್ಯಾಧಿಗಳಿಗೆ ತುತ್ತಾದರು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ನೀವು ಆರೋಗ್ಯವನ್ನು ಹೋಗಬೇಕಾಗಿದೆ. ನಿಮ್ಮಲ್ಲಿ ಆ ಪ್ರಾಮಾಣಿಕತೆ ಇರುವಾಗ ಕರ್ತನು ನಿಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದುದರಿಂದ ನಿಮ್ಮ ಹೃದಯಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ನೀವು ಅರ್ಪಿಸಬೇಕಾಗಿದೆ. ಇದೇ ತಾನೇ ನಿಮ್ಮ ವಿವೇಕಪೂರ್ವಕವಾದಂಥ ಆರಾಧನೆ. ಅದನ್ನು ರೋಮಾಯ 12:1 ನಾವು ನೋಡುತ್ತೇವೆ. ಆದುದರಿಂದ ಪ್ರಿಯ ವೀಕ್ಷಕರೇ, ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಲಿ. ವಿಶೇಷವಾಗಿ ಪ್ರಿಯರೇ, ಕೊನೆಯದಾಗಿ ಒಂದು ವಾಕ್ಯವನ್ನು ಓದೋಣ. ಕೀರ್ತನೆ 51:6ನೇ ವಚನದಲ್ಲಿ ನಾವು ದೇವರ ವಾಕ್ಯ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಕೀರ್ತನೆ 56:6ನೇ ವಚನವನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯ ಸ್ಪಷ್ಟಗೊಳ್ಳುತ್ತೆ. ಅವರು ಒಟ್ಟುಗೂಡಿ ನನ್ನ ಜೀವ ತೆಗೆಯಬೇಕೆಂದು ಹೊಂಚು ಹಾಕಿ ನನ್ನ ಹೆಜ್ಜೆ ಹಿಡಿದು ಬರುತ್ತಾರೆ. ಇಂಥ ಅನ್ಯಾಯಗಾರರು ತಪ್ಪಿಸಿಕೊಳ್ಳಬಹುದು. ದೇವರ ರೌದ್ರದಿಂದ ಜನಾಂಗಗಳನ್ನು ಉರುಳಿಸಿಬಿಡು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಯಾರ್ಯಾರು ಪಾಪವನ್ನು ಮಾಡುತ್ತಾರೆ ದೇವರವರನ್ನು ಉಳಿಸದೇ ಬಿಡೋದಿಲ್ಲ ಎಂಬುದಾಗಿ. ಆದುದರಿಂದ ನಾವು ಪ್ರಾಮಾಣಿಕರಾಗಿ ಜೀವಿಸೋಣ, ಕರ್ತನ ಮಹಿಮೆಯಲ್ಲಿ ಜೀವಿಸೋಣ. ಈಗಾಗುವಾಗೆ ದೇವರು ತಾನೇ ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ಈ ಒಂದು ವಿಶೇಷವಾದಂಥ ದಿನದಲ್ಲಿ ಸ್ವಾಮಿ, ಪ್ರಾಮಾಣಿಕತೆಯಿಂದ ನಾವು ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಬಹುದು ಅನ್ನುವಂಥ ಸಂದೇಶವನ್ನು ಈ ಒಂದು ವೀಕ್ಷಕರು ಕೇಳಿರುವಂಥ ಸಮಯದಲ್ಲಿ ಒಂದು ವೇಳೆ ಅವರಲ್ಲಿ ಇಂಥ ಒಂದು ದುಷ್ಟ ಚಟಗಳು, ಅನೈತಿಕ ಸಂಬಂಧಗಳು ಇರುವುದಾದರೆ ಸ್ವಾಮಿ, ದಯಮಾಡಿ ಅವರ ಮನಸ್ಸುಗಳನ್ನು ಪರಿವರ್ತನೆಗೊಳಿಸು. ಅವರಲ್ಲಿ ಪ್ರೀತಿ ವಿಶ್ವಾಸವನ್ನು ಹುಟ್ಟಿಸು. ಯಾಕೆಂದರೆ ನೀನು ಪ್ರೀತಿ ಸ್ವರೂಪಿಯಾಗಿದೆಯಪ್ಪ. ಈ ಸಮಯದಲ್ಲಿ ಅಂಥ ದುಷ್ಟ ಕಾರ್ಯಗಳಿರುವರು ತಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಹೃದಯವನ್ನು ನಿನಗೆ ಅರ್ಪಿಸುವಂಥ ಕೃಪೆಯನ್ನು ದಯಪಾಲಿಸಿಕೊಡಬೇಕಾಗಿ ಪ್ರತಿಯೊಬ್ಬರಿಗೂ ನೀನು ಆರೋಗ್ಯವನ್ನು ಕೊಟ್ಟು, ಒಂದು ವೇಳೆ ಭಯಂಕರವಾದಂಥ ಕಾಯಿಲೆ ಇರುವವರಿಗೆ ಅವರಿಗೆ ಗುಣವನ್ನು ಹೊಂದುವಂಥ ಶಕ್ತಿಯನ್ನು ಕೊಟ್ಟು ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಖಂಡಿತವಾಗಿಯೂ ನಿಮ್ಮ ಹೃದಯಗಳಲ್ಲಿ ಬದಲಾವಣೆಗಳು ಆಗಿದೆ ಎಂಬುದಾಗಿ ನಾನು ನಂಬಿದ್ದೇನೆ. ಆದುದರಿಂದ ನಿಮಗೆ ಪ್ರಾರ್ಥನಾ ಬೇಡಿಕೆಗಳು ಒಂದು ವೇಳೆ ಇರುವುದಾದರೆ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ತಾವು ಕರೆಯನ್ನು ಮಾಡುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಒಂದು ವೇಳೆ ನಿಮಗೆ ಸಮಯವಿದ್ದ ಪಕ್ಷದಲ್ಲಿ ನಮ್ಮನ್ನು ವೈಯಕ್ತಿಕವಾಗಿ ಕೂಡ ಬಂದು ಭೇಟಿ ಮಾಡಬಹುದು. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್.